ನಮಸ್ಕಾರಗಳು. ನಾನು ನಿಮ್ಮ ಮನೆಮಗಳು ಬ್ಲೆಸಿಕಾ. ಇಂದು ನಾನು ರಾಷ್ಟ್ರಕವಿ ಗೋವಿಂದ ಪೈ ರವರ ಬಗ್ಗೆ ಒಂದೆರಡು ಮಾತನಾಡಲಿದ್ದೇನೆ. ರಾಷ್ಟ್ರಕವಿ ಗೋವಿಂದ ಪೈ ಎಂದು ಕರೆಯಲ್ಪಡುವ ಮಂಜೇಶ್ವರ ಗೋವಿಂದ ಪೈ ರವರು ಒಬ್ಬರು ಕನ್ನಡ ಕವಿ. ಇವರು ಹುಟ್ಟಿದ್ದು 1883 ಮಾರ್ಚ್ 23ರಂದು. ಇವರ ತಂದೆ ತಿಮ್ಮಪ್ಪ ಹಾಗೂ ತಾಯಿ ದೇವಕಿಯಮ್ಮ. ಇವರ ಮೂಲತಃ ಮಂಗಳೂರಿನವರು. ಇವರ ಬಾಲ್ಯದ ಗುರು ಶ್ರೀ ಪಂಜೆ ಮಂಗೇಶರಾಯರು ಹಾಗೂ ಇವರಿಗೆ ಮದ್ರಾಸ್ ಸರ್ಕಾರದಿಂದ ಮೊದಲ ರಾಷ್ಟ್ರಕವಿ ಎಂಬ ಬಿರುದನ್ನು ನೀಡಲಾಯಿತು. ಇವರು ಯಕ್ಷಗಾನ ಪರಿಸರದಲ್ಲಿ ಬೆಳೆದವರು. ಹಾಗೆಯೇ ಯಕ್ಷಗಾನ ನಾಟಕಗಳನ್ನು ಆಡಿಸುವುದು ಇವರ ಕುಟುಂಬದಲ್ಲಿ ರೂಢಿಯಲ್ಲಿತ್ತು. ಯಕ್ಷಗಾನದ ಹಿನ್ನೆಲೆಯಲ್ಲಿ ನಾಟಕಗಳನ್ನು ಬರೆಯಲು ಪ್ರಯತ್ನಿಸಿದರು. 1900ರಲ್ಲಿ ಆರಂಭವಾದ ಸುಭಾಷಿಣಿ ಎಂಬ ಮಾಸಪತ್ರಿಕೆಯನ್ನು ಹೊರಡಿಸಿ ಪ್ರಾಸಬದ್ಧ ಕಂದ ಪದ್ಯಗಳಿಗೆ ಮೊದಲ ಬಹುಮಾನ ಬಂದಿತ್ತು. ಆನಂತರ ಠಾಕೂರ್ ಮತ್ತು ಇಕ್ಬಾಲ್ ಎಂಬ ಕವಿತೆಗಳನ್ನು ಬರೆದು ಪ್ರಾಸರಹಿತವಾಗಿ ಅನುವಾದಿಸಿದರು. ಹಾಗೂ ಗೋವಿಂದ ಪೈ ಅವರು ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಸಹಪಾಠಿಯಾಗಿದ್ದರು. ಗೋವಿಂದ ಪೈ ರವರು ಇಂಗ್ಲಿಷ್ MA ಪದವಿಯಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದರು. ಗೋವಿಂದ ಪೈ ರವರು ಕೊಂಕಣಿ, ತುಳು, ಕನ್ನಡ, ಸಂಸ್ಕೃತ, ಮಲಯಾಳಂ, ತೆಲುಗು, ಮರಾಠಿ, ಒರಿಯಾ, ಪರ್ಷಿಯನ್, ಪಾಳಿ, ಉರ್ದು, ಪ್ರಾಕೃತ, ಹಿಂದಿ, ಗುಜರಾತಿ ಭಾಷಾ ಅಭ್ಯಾಸಿಸಿ ಬಹುಭಾಷಾ ಪಂಡಿತ ಅನಿಸಿಕೊಂಡಿದ್ದರು. ಹಾಗೂ ಸಾಹಿತ್ಯ ಪರಿಷತ್ತು 1951ರಲ್ಲಿ ಬಾಂಬೆಯಲ್ಲಿ ನಡೆದ 34ನೇ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನದಲ್ಲಿ ಇವರಿಗೆ ಅಧ್ಯಕ್ಷ ಪದವಿ ನೀಡಿ ಪುರಸ್ಕರಿಸಿತು. ಗೊಮ್ಮಟ ಜನಸ್ತುತಿ, ನಂದಾದೀಪ, ಗಿಳಿವಿಂಡು, ಗೊಲ್ಗತ್ತ ವೈಶಾಖಿ, ಹೆಬ್ಬೆರಳು, ಶ್ರೀಕೃಷ್ಣನ ಚರಿತ್ರೆ, ಬರಹಗಾರನ ಹಣೆಬರಹ, ಪಾರ್ಶ್ವನಾಥ ತೀರ್ಥಂಕರ ಇತ್ಯಾದಿ ಇವರ ಪ್ರಮುಖ ಕೃತಿಗಳು. ಗೋವಿಂದ ಪೈ ರವರು 6/9/1963ರಲ್ಲಿ ನಿಧನಗೊಂಡರು. ಹಾಗೂ ಗೋವಿಂದ ಪೈ ಅವರ ಬಗ್ಗೆ ಮಾತನಾಡಲು ಅವಕಾಶ ನೀಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು.